ಈಗ ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಜಗಳ ಆಗ್ತಿರ್ಬೇಕಾದ್ರೆ ನಮಗೇನಾದ್ರೂ ಲಾಭ ಆಗತ್ತಾ ಬಿಜೆಪಿ ಅನ್ಕೋತಾ ಇರಬೇಕು ಅಂತಂದರೆ ಅವರ ಪ್ರಾಬ್ಲಮ್ ಹೇಗಿದೆ ಅಂತಂದರೆ ಮಲಯಾಳಂನಲ್ಲಿ ಒಂದು ಗಾದೆ ಇದೆ, ಕಚ್ಚೋದು ಇಲ್ಲ ಪುಡ್ಚೋದು ಇಲ್ಲ ಅಂತೇಳಿ. ಅಂದರೆ ಕಚ್ಚಿದ್ದು ಇಲ್ಲ ಹಿಡ್ಕೊಂಡದ್ದು ಇಲ್ಲ ಅಂತೇಳಿ ಹಾಗಾಗಿದೆ. ಕಾಂಗ್ರೆಸ್ಸಲ್ಲಿ ಮಾತ್ರ ಕೋಳಿ ಜಗಳ ನಡೀತಾ ಇಲ್ಲ, ಬಿ ಜೆ ಪಿಯಲ್ಲೂ ಆಂತರಿಕ ಬೇಗುದಿ ಶುರುವಾಗಿದೆ. ರಾಜ್ಯ ಬಿ ಜೆ ಪಿಯಲ್ಲಿ ಮತ್ತೆ BL ಸಂತೋಷ್ ಟೀಮ್ ಆ್ಯಕ್ಟಿವ್ ಆಗಿದೆ. ವಿಧಾನಸಭೆ ವಿಪಕ್ಷ ನಾಯಕನ ಬದಲಾವಣೆಗೆ ತಂತ್ರ ನಡೀತಾ ಇದೆಯಂತೆ. ಎಲ್ಲ ಅಂದುಕೊಂಡಂತೆ ಆದರೆ ಆರ್ ಅಶೋಕ್ ಬದಲಿಗೆ ಕರಾವಳಿ ಭಾಗದ ನಾಯಕ ಸುನಿಲ್ ಕುಮಾರ್ ವಿಪಕ್ಷ ನಾಯಕರಾಗಿ ಬರ್ತಾರಂತೆ. ಈ ರೀತಿ ಒಂದು ಸುದ್ದಿ ಓಡಾಡ್ತಾ ಇದೆ. ಯಾಕೆ ಇಬ್ಬರ ನಡುವೆ ಪ್ರಾಬ್ಲಮ್ ಆಗ್ತಾ ಇದೆ ಬನ್ನಿ ಹೇಳ್ತೀನಿ. BSY ವರ್ಸಸ್ BL ಸಂತೋಷ್ ಭಾಳ ದೊಡ್ಡ ಮಟ್ಟದಲ್ಲಿ ಹೆಸರು ಕೇಳಿ ಬರ್ತಾ ಇದೆ. ಇವರು ರಾಜಕಾರಣದಲ್ಲಿದ್ದರೆ ಅವರು RSS ನಂತರ ಸಂಘಟನಾ ಕಾರ್ಯದರ್ಶಿ, ಅವ್ರಿಗೂ ಸಂಘಟನಾ ಕಾರ್ಯದರ್ಶಿಯಾಗಿ ಭಾಳ ಒಳ್ಳೆಯ ಹೆಸರಿದೆ. ವಿರೋಧ ಪಕ್ಷದ ನಾಯಕನ ಬದಲಾವಣೆಗೆ ಕಸರತ್ತು ನಡೀತಾ ಇದೆ. ಆರ್ ಅಶೋಕ್ ಬದಲು ಸುನಿಲ್ ಕುಮಾರ್ಗೆ ಆ ಸ್ಥಾನ ಸಿಗತ್ತಾ ಗೊತ್ತಿಲ್ಲ. ಸಂತೋಷ್ ಬಣದಿಂದ ಸುನಿಲ್ ಕುಮಾರ್ಗೆ ಚಾನ್ಸ್ ಸಿಗತ್ತಾ? OBCಗೆ ಬರ್ತಾರೆ ಅವರು, ಇದೀಗ OBC ಬಣಕ್ಕೆ ಬರ್ತಾರೆ ಇವರು. ಒಕ್ಕಲಿಗ ಅವರಿಗೆ ಪರಿಷತ್ ವಿಪಕ್ಷ ನಾಯಕನಾಗಿ CT ರವಿಗೆ ಸ್ಥಾನ ಸಿಗತ್ತಾ? ಒಕ್ಕಲಿಗ ಅಲ್ಲಿಗೆ ಹೋಗ್ತಾರೆ, ಇಲ್ಲಿ OBC ಬರುತ್ತಾ, ಹಿಂದುಳಿದ ವರ್ಗ. ಇನ್ನು ವಿಜಯೇಂದ್ರ ಕರೆದು ಮಾಹಿತಿ ಪಡೆದಿದೆಯಾ ಹೈಕಮಾಂಡ್ ಅಂತ ಒಂದು ಸುದ್ದಿ ಬರ್ತಾ ಇದೆ. ಅಧಿವೇಶನಕ್ಕೂ ಮುನ್ನ BJP ವೀಕ್ಷಕರು ರಾಜ್ಯಕ್ಕೆ ಬರ್ತಾರಂತೆ. ರಾಜ್ಯ ಅಧಿವೇಶನ ಅಭಿಪ್ರಾಯ ಪಡೆದು ಹೈಕಮಾಂಡ್ಗೆ ರಿಪೋರ್ಟ್ ಸಲ್ಲಿಸ್ತಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಯಾಕೆ ಇವರಿಬ್ಬರ ನಡುವೆ ಅವತ್ತಿಂದ ಇವತ್ತಿನ ತನಕ ಪ್ರಾಬ್ಲಮ್ ಆಗ್ತಾ ಇದೆ? ವಿಧಾನಸಭಾ ಚುನಾವಣೆಯಲ್ಲಿ BL ಸಂತೋಷ್ ತುಂಬ ಜನರನ್ನು ಆಯ್ಕೆ ಮಾಡಿದ್ರು, ಹಾಗಾಗಿ ಅಂತೇಳಿ ಯಡಿಯೂರಪ್ಪನವ್ರಿಗೆ ಈ ಬಾರಿ ಕೊಟ್ಟಿದ್ದರು. ಯಡಿಯೂರಪ್ಪನವರು 25 ಅಂತ ಹೇಳ್ತಾ ಇದ್ರು, ಅದು ಎಷ್ಟಕ್ಕೆ ಬಂದಿದೆ ನಿಮ್ಗೆ ಗೊತ್ತಿದೆ. ಕಳೆದ ಬಾರಿ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಯಿತು. ನಳಿನ್ ಕುಮಾರ್ ಕಟೀಲ್ ಅವರನ್ನು ಕಣಕ್ಕಿಳಿಸಬೇಕು ಅಂತೇಳಿ ಸಂತೋಷ್ ಅವರಿದ್ದರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ BL ಸಂತೋಷ್ ವಿರೋಧಿ ಬಣದ ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾರೆ. ಇನ್ನು ಉಡುಪಿ ಚಿಕ್ಕಮಗಳೂರಲ್ಲಿ ಸಂತೋಷ್ ಅವರಿಗೆ CT ರವಿಯವರನ್ನ ಕಣಕ್ಕಿಳಿಸಬೇಕು ಅಂತಿತ್ತು, ಆದರೆ BSY ಬಣ ಶ್ರೀನಿವಾಸ್ ಪೂಜಾರಿ ಅವರಿಗೆ ಮಣೆ ಹಾಕತ್ತಂತೆ. ಮೈಸೂರಲ್ಲಿ ಸಂತೋಷ್ ಪರ ಪ್ರತಾಪ್ ಸಿಂಹ ಇರ್ತಾರೆ, ಆದರೆ ಯದುವೀರ್ ಅವರು ಯಡಿಯೂರಪ್ಪ ಪರ ಅಲ್ಲ, ಆದರೆ ಅದು ಮೋದಿ ಅವರದೇ ನೇರ ಮಾತುಕತೆ ಆಗಿತ್ತು ಅಂತೇಳಿ. ಇನ್ನು ಉತ್ತರ ಕನ್ನಡದಲ್ಲಿ ಸಂತೋಷ್ ಪರ ಅನಂತಕುಮಾರ್ ಅವರಿದ್ದರೆ BSY ಪರ ಹೆಗಡೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕ್ಯಾಂಡಿಡೇಟು. ಬೆಂಗಳೂರು ಉತ್ತರದಲ್ಲಿ ಸಂತೋಷ್ ಪರ ಸದಾನಂದ ಗೌಡರನ್ನೇ ಕಣಕ್ಕಿಳಿಸಬೇಕು ಅಂತಿತ್ತು, ಆದರೆ ಯಡಿಯೂರಪ್ಪನವರಿಗೆ ಶೋಭಾ ಕರಂದ್ಲಾಜೆ ಅವರನ್ನು ಕಣಕ್ಕಿಳಿಸಬೇಕು ಅಂತ ಆಸೆ. ಕೊಪ್ಪಳದಲ್ಲಿ ಸಂಗಣ್ಣ ಕರಡಿ, ಅಲ್ಲಿ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಅವರನ್ನು ಕಣಕ್ಕಿಳಿಸ್ತಾರೆ. ಸೊ ಇದು ಆ ಥರ ಇತ್ತು ಈ ಥರ ಇತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಟ್ಟಾರೆ ಸೋಲಾಗಿದೆ. ಅದರ ಬಗ್ಗೆ ಯಾರ್ದಾದ್ರೂ ತಲೆ ಕಟ್ಟುವಂಥ ಪ್ರಯತ್ನಗಳಾಗ್ತಾ ಇದೆ. BSYಗೆ ಲೋಕಸಭಾ ಚುನಾವಣೆ ಹಿನ್ನಡೆ. 2019ರಲ್ಲಿ 25 ಸ್ಥಾನ ಗೆದ್ದಿತ್ತು. ಆಗ ಅವರು ಮುಖ್ಯಮಂತ್ರಿ, ಅಂದರೆ ಅವರನ್ನು ಮುಖ್ಯಮಂತ್ರಿ ಪಟ್ಟಣದೇನು ಕಣಕ್ಕಿಳಿಸಿರಲಿಲ್ಲ. 2024ರ ಲೋಕ ಎಲೆಕ್ಷನಲ್ಲಿ ಹಿನ್ನಡೆ ಕಂಡ ಭಾಜಪಾ ಲಿಂಗಾಯತರೇ ನಿರ್ಣಾಯಕವಾದ ಕ್ಷೇತ್ರಗಳಲ್ಲಿ ಸೋಲು. ಭಾಳ ಮುಖ್ಯವಾಗಿ ಈ ಬೀದರ್, ರಾಯಚೂರು, ಗುಲ್ಬರ್ಗ, ಕೊಪ್ಪಳ, ಬಳ್ಳಾರಿ 5 ಕಡೆ ಲಿಂಗಾಯತರು ಭಾಳ ನಿರ್ಣಾಯಕರು. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಎಲ್ಲ ಎನ್ಕ್ಯಾಶ್ ಮಾಡ್ಕೊಂಬಿಟ್ರು. ಈ ಸೋಲನ್ನು ವಿಜಯೇಂದ್ರ ಮತ್ತು ಅಶೋಕ್ ತಲೆಗೆ ಕಟ್ಟುವ ಪ್ರಯತ್ನ ಪಕ್ಷದಲ್ಲಿ ಆಗ್ತಾ ಇದೆಯಾ? ಫಲಿತಾಂಶದ ಬಗ್ಗೆ ವಿಜಯೇಂದ್ರ ಜೊತೆ ಅಮಿತ್ ಶಾ ಚರ್ಚೆ ಮಾಡಿದ್ದಾರೆ. ಫಲಿತಾಂಶವನ್ನು ಸಮರ್ಥಿಸಿಕೊಳ್ಳಲು ವಿಜಯೇಂದ್ರ ಪ್ರಯತ್ನ ಪಟ್ಟಿರ್ಬೋದು. ಹಿಂಗಾಯಿತು ಹಂಗಾಯಿತು. ಮತ್ತೊಂದು ಹಿನ್ನಡೆಯ ಬಗ್ಗೆ ಪ್ರಸ್ತಾಪಿಸಿ ಅಸಮಾಧಾನ ಹೊರ ಹಾಕಿದ್ರಂತೆ ಶಾ. ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ ಯಾಕೆ ಸೋತರು? ಯಾಕಂದರೆ ನಿಮ್ಮದೇ ಪಾಳೆಯದ ಅವರೆಲ್ಲ ಜೊತೆಗೆ ಸೇರಿದರು. ಯಾಕೆ ಬಿಟ್ರಿ? ಯಡಿಯೂರಪ್ಪ ಬೆಂಬಲಿಗರೇ ಅಲ್ಲಿ ಬಂಡೆದ್ದು ನಿಂತರು, BJP ಅಭ್ಯರ್ಥಿ ಸೋಲಿಸಿದ್ದಾರೆ, ನಮಗೆ ವರದಿ ಬರ್ತಾ ಇದೆ ಅಂತ ಅಮಿತ್ ಶಾ ಹೇಳಿದ್ರಂತೆ. ಅಲ್ಲಿ ರವೀಂದ್ರನಾಥ್ ಮತ್ತು ಇನ್ನೊಬ್ಬರು ವಿನೋದ್ ಆ್ಯಂಡ್ ರೇಣುಕಾಚಾರ್ಯ ಸಮಾಧಾನ ಮಾಡ್ಬೋದಿತ್ತಲ್ಲ ನಿಮಗೆ, ಅವರನ್ನು ಬಿಟ್ಬಿಟ್ರಿ, ಸೋತೋಗ್ಬಿಟ್ರು ನಾವು, ನೀವೇ ಕಾರಣ ಅದಕ್ಕೆ ಅಂತೇಳಿ. ಇನ್ನು ಕಲ್ಯಾಣ ಕರ್ನಾಟಕದ ನಾನು ಹೇಳಿದ್ನಲ್ಲ, ಬೀದರ್, ರಾಯಚೂರು, ಗುಲ್ಬರ್ಗ, ಕೊಪ್ಪಳ, ಬಳ್ಳಾರಿ 5 ಕ್ಷೇತ್ರಗಳಲ್ಲಿ ಲಿಂಗಾಯತರೇ ನಿರ್ಣಾಯಕರು. ನೀವು ಲಿಂಗಾಯತ ನಾಯಕರು ಅಂತ ಹೇಳ್ತಾ ಇರ್ತೀರಿ, ಅಲ್ಲಿ ನೀವು ಗೆದ್ದೇ ಇಲ್ಲ. ಮತ್ತು ನೀವು ಹೆಂಗೆ ಹೇಳ್ತೀರಿ ನಾವು ಗೆಲ್ಲಿಸಿದ್ವಿ ಅಂಥೇಳಿ? BJP ಸರ್ಕಾರ ಇದ್ದಾಗ ಕಲ್ಯಾಣ ಕರ್ನಾಟಕಕ್ಕೆ ಆದ್ಯತೆ ಕೂಡ ಕೊಟ್ಟಿದ್ರಿ, ಆದರೂ ಸೋತೋದ್ವಿ. ಇನ್ನು ಲಿಂಗಾಯತರ ಮೇಲೆ BJP ಹಿಡಿತಾ ಕಳೆದುಕೊಂಡಿದ್ಯಾ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ವಿಜಯೇಂದ್ರಗೆ ನೇರವಾಗಿ ಪ್ರಶ್ನೆ ಮಾಡಿದ್ದಾರಂತೆ ಅಮಿತ್ ಶಾ. ಸೊ ಹಾಗಾಗಿ ಸಂಘ ಪರಿವಾರ JDS ಮತಗಳಿಂದ ಸೋಮಣ್ಣ ಗೆದ್ದಿದ್ದಾರೆ. ಸೋಮಣ್ಣ ಕೂಡ ನಿಮ್ಮಿಂದ ಅಲ್ಲ, ಸೋಮಣ್ಣ ಕೂಡ ಇವ್ರಿಗೆ ಥ್ಯಾಂಕ್ಸೇ ಹೇಳಲಿಲ್ಲ. ತುಮಕೂರಲ್ಲೂ ಸೋಮಣ್ಣ ಪರ BSY ಪಡೆ ಕೆಲಸ ಮಾಡಿಲ್ಲ, ಅದನ್ನು ಅವರೇ ಹೇಳ್ಕೊಂಡಿದ್ದಾರೆ ಮತ್ತು ನಮಗೂ ಗೊತ್ತಿದೆ ಅಂತ ಅವರು ಹೇಳಿದರು. ಒಕ್ಕಲಿಗ ಮತದಾರ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ BJP ಗೆದ್ದಿದೆ, ನಿಮ್ಮಿಂದಾಗಿ ಅಲ್ಲ ಅಂತ ಹೇಳಿದ್ರಂತೆ. ಆದರೂ ಅಶೋಕ್ ಕೊಡುಗೆ ಇಲ್ಲ ಎಂಬ ಚರ್ಚೆ ನಡೀತಿದೆ. ಒಕ್ಕಲಿಗರ ಕ್ಷೇತ್ರದಲ್ಲಿ ಗೆದ್ದಿದೆ, ಅದು ನಿಮ್ಮಿಂದಾಗಿ ಅಲ್ಲ, BJP ಒಕ್ಕಲಿಗರಿಂದಾಗಿ ಅಲ್ಲ,
ಅದು ದೇವೇಗೌಡರು ಮತ್ತು ಕುಮಾರಸ್ವಾಮಿಯಿಂದ ಗೆದ್ದಿದೆ. ಜೆಡಿಎಸ್ ಜೊತೆ ಮೈತ್ರಿ, ಎಚ್.ಡಿ.ಕೆ ಪ್ರಭಾವದಿಂದ ಬಿಜೆಪಿ ಗೆಲುವು ಸಾಧಿಸಿದೆ ಅಂತೇಳಿ ಬಿಜೆಪಿ ತಲೆಗೆ ಹೋಗಿದೆ. ಇಷ್ಟೆಲ್ಲ ಆಗಿರುವಂಥದ್ದು. ಇದೆಲ್ಲ ವಿಚಾರ ಆದ ನಂತರ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಬಿಗ್ ಮಾರ್ನಿಂಗ್ನಲ್ಲಿ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ.